ಈಗ ಅಮೂಲ್ ಮಳಿಗೆಗಳನ್ನ ಮೆಟ್ರೋ ನಿಲ್ದಾಣಕ್ಕೆ ಕೊಡಲಾಗಿದೆ ಅಂತ ಹೇಳಿ ನಂದಿನಿಂದ KMFನ ತುಳಿತಾ ಇದ್ದಾರೆ ಅಂತ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ನೀವು ಸರ್ಕಾರದ ಭಾಗ ಇದ್ದೀರಿ, ಇದಕ್ಕೆ ನಿಮ್ಮ ಅಭಿಪ್ರಾಯ? ನನಗೆ ಮಾಹಿತಿ ಇಲ್ಲ ರೀ, ಅದ್ರ ಐ ರಿಯಲಿ ಡೋಂಟ್ ನೋ. ಐ ಡೋಂಟ್ ಹ್ಯಾವ್ ಎನಿ, ನನಗೆ ಐಡಿಯಾ ಇಲ್ಲ. ಸರ್ಕಾರ ಪತನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಅಷ್ಟೊಂದು ಮಾತು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ BJP JDS ಅಧಿಕಾರಕ್ಕೆ ಬರುತ್ತೆ, ಎಲ್ಲರೂ ರೆಡಿಯಾಗಿರಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸರ್ಕಾರ ಹಾಗಾದರೆ ಪತನ ಆಗುತ್ತಾ ಅಥವಾ ಪೂರ್ಣಗೊಳಿಸೋದು? ಇಲ್ಲ, ಅವ್ರು ಹೇಳ್ತಕ್ಕಂಥದ್ದು ಭವಿಷ್ಯ ಮೊದಲಿಂದನೇ ನುಡಿತಾ ಇದ್ದಾರೆ. 2 ವರ್ಷದಿಂದ ಎಲ್ಲ BJPಯವರು JDS ಅವರು ನುಡಿತಾನೆ ಇದ್ದಾರೆ. ಆದರೆ ಈಗ ಚಂದ್ರಬಾಬು ನಾಯ್ಡು ಅವರು ಮೊನ್ನೆ ಡಿಮಾನಿಟೇಷನ್ ಬಗ್ಗೆ ಮಾತಾಡಿರ್ತಕ್ಕಂಥ ನೋಡ್ತಾ ಇದ್ದಾರೆ. ಸೊ ಹೇಳಕ್ಕೆ ಬರಲ್ಲ, ಮುಂದೆ ಚಂದ್ರಬಾಬು ನಾಯ್ಡು ಏನು ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ, BJP ಪತನ ಆಗುತ್ತೋ ಗೊತ್ತಿಲ್ಲ, ಅದು ಕಾದು ನೋಡೋಣ. ಈಗ ಅಮೂಲ್ ಮಳಿಗೆಗಳನ್ನ ಮೆಟ್ರೋ ನಿಲ್ದಾಣಕ್ಕೆ ಕೊಡಲಾಗಿದೆ ಅಂತ ಹೇಳಿ ನಂದಿನಿಂದ KMFನ ತುಳಿತಾ ಇದ್ದಾರೆ ಅಂತ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ನೀವು ಸರ್ಕಾರದ ಭಾಗ ಇದ್ದೀರಿ, ಇದಕ್ಕೆ ನಿಮ್ಮ ಅಭಿಪ್ರಾಯ? ನನಗೆ ಮಾಹಿತಿ ಇಲ್ಲ ರೀ, ಅದ್ರ ಐ ರಿಯಲಿ ಡೋಂಟ್ ನೋ. ಐ ಡೋಂಟ್ ಹ್ಯಾವ್ ಎನಿ, ನನಗೆ ಐಡಿಯಾ ಇಲ್ಲ. ಸರ್ಕಾರ ಪತನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಅಷ್ಟೊಂದು ಮಾತು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ BJP JDS ಅಧಿಕಾರಕ್ಕೆ ಬರುತ್ತೆ, ಎಲ್ಲರೂ ರೆಡಿಯಾಗಿರಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸರ್ಕಾರ ಹಾಗಾದರೆ ಪತನ ಆಗುತ್ತಾ ಅಥವಾ ಪೂರ್ಣಗೊಳಿಸೋದು? ಇಲ್ಲ, ಅವ್ರು ಹೇಳ್ತಕ್ಕಂಥದ್ದು ಭವಿಷ್ಯ ಮೊದಲಿಂದನೇ ನುಡಿತಾ ಇದ್ದಾರೆ. 2 ವರ್ಷದಿಂದ ಎಲ್ಲ BJPಯವರು JDS ಅವರು ನುಡಿತಾನೆ ಇದ್ದಾರೆ. ಆದರೆ ಈಗ ಚಂದ್ರಬಾಬು ನಾಯ್ಡು ಅವರು ಮೊನ್ನೆ ಡಿಮಾನಿಟೇಷನ್ ಬಗ್ಗೆ ಮಾತಾಡಿರ್ತಕ್ಕಂಥ ನೋಡ್ತಾ ಇದ್ದಾರೆ. ಸೊ ಹೇಳಕ್ಕೆ ಬರಲ್ಲ, ಮುಂದೆ ಚಂದ್ರಬಾಬು ನಾಯ್ಡು ಏನು ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ, BJP ಪತನ ಆಗುತ್ತೋ ಗೊತ್ತಿಲ್ಲ, ಅದು ಕಾದು ನೋಡೋಣ.